ಒಮ್ಮೆ ಕಾನನದ ಮಧ್ಯೆ ಇರುವ ದಟ್ಟವಾದ ಅರಣ್ಯದಲ್ಲಿ ಬಾಬು ಎಂಬ ಯುವಕನಿದ್ದ. ಬಾಬು ಕ್ರಾಂತಿಕಾರಿ ಛಾಯೆಳ್ಳೋ ಪ್ರವಾಸಿಗನಾಗಿ ಅರಣ್ಯವನ್ನು ಅಲೆದಾಡುತ್ತಿದ್ದ. ಒಮ್ಮೆ ರಾತ್ರಿ, ಬಾಬು ಕಾಡಿನ ಹತ್ತಿರದ ಚಿಟ್ಟೆಹೂಲಿ ಮರದ ಬಳಿ ಬೀದಿ ಕಾಯುತ್ತಿದ್ದ. ಅಲ್ಲೊಂದು ಗಾಢವಾದ ನಗು ಕೇಳಿಸಿತು. ಆತ ಬೆದರಿ ಇತ್ತಿತ್ತ ನೋಡಿದರೂ ಯಾರನ್ನೂ ಕಾಣಲಿಲ್ಲ. ಕಾಲುಮೀಳಿದಂತೆ ಬಾಬು ಮುಂದೆ ನಡೆದು ಹೋಯಿತು. ಆ ಸಮಯದಲ್ಲಿ ಮಾಂತ್ರಿಕ ಬೆಳಕೊಂದು ಬಾಬುವನ್ನು ಸುತ್ತುವರಿಯಿತು. ಬೆಳಕಿನ ಮಧ್ಯೆ ಕಾಡಿನ ದಿವ್ಯಾತ್ಮಿ ರೂಪಾಂತರವಾಗಿ ಬಾಬುವಿನ ಮುಂದೆ ಕಾಣಿಸಿಕೊಂಡಳು. ದಿವ್ಯಾತ್ಮಿಯು ಬಾಬುವಿಗೆ ಹೇಳಿದಳು, ಈ ಕಾಡು ಪುರಾತನ ಶಾಪವನ್ನು ಹೊತ್ತಿದೆ. ಈ ಶಾಪದಿಂದ ತಪ್ಪಿಸಲು ಕೇವಲ ಒಬ್ಬ ಶೂರನ ಕೈಯಿಂದ ಮಾತ್ರ ಸಾಧ್ಯ. ಬಾಬು ಆಸಕ್ತಿ ತೋರಿಸಿದನು. ದಿವ್ಯಾತ್ಮಿಯು ಹೇಳಿದಳು, ಕಾಡಿನ ತಳಕ್ಕೆ ಹೋದರೆ ಪವಿತ್ರ ಕಲ್ಲು ಇದೆ. ಅದನ್ನು ತೆಗೆದು ಮಂತ್ರವನ್ನು ಪಠಿಸಬೇಕು. ಬಾಬು ತನ್ನ ಧೈರ್ಯ ಮತ್ತು ಕುಶಲತೆಯನ್ನು ಬಳಸಿಕೊಂಡು ಕಾಡಿನ ಅಪಾಯಕಾರಿ ಜಾಗವನ್ನು ದಾಟಿ ಪವಿತ್ರ ಕಲ್ಲನ್ನು ಪಡೆದು ತಂದುಕೊಂಡನು. ಆ ಕಲ್ಲು ತಂದುಕೊಂಡ ನಂತರ ದಿವ್ಯಾತ್ಮಿಯು ಮಂತ್ರವನ್ನು ಹೇಳಿದಳು. ಕಾಡಿನ ಶಾಪ ಹೋಗಿ ಎಲ್ಲವೂ ಶಾಂತಿಯಾಯಿತು. ಬಾಬು ತನ್ನ ಸಾಹಸದಿಂದ ಕಾಡಿನ ಹಿರಿಮೆಯನ್ನು ಉಳಿಸಿದನು. ಈ ಕಥೆ ಕೇವಲ ಕಾಡಿನ ಪರಿಸರವನ್ನು ಉಳಿಸಲು ಒಂದು ಪ್ರೇರಣೆಯಾಗಿ ಮೂಡಿದೆ. ಬಾಬುವಿನ ಶೌರ್ಯ, ಕಾಡಿನ ಪ್ರಾಮುಖ್ಯತೆ, ಮತ್ತು ಪ್ರಕೃತಿಯ ಜೊತೆ ಇರುವ ಒಡನಾಟವನ್ನು ಸ್ಮರಿಸುತ್ತದೆ.